ಆಲ್ಮೋಸ್ಟ್ ಒಂದು 2,500 ಕೋಳಿ ಸಾಕಿದ್ದಾರೆ, ನಾಟಿ ಕೋಳಿ. ಅದ್ರಲ್ಲಿ ಮೊಟ್ಟೆ ಮಾಡ್ತಾ ಇದ್ದಾರೆ. ಇವರು ಮೆಟ್ರೋ ಬಾಬು ಅಂತ. ನಮಸ್ತೆ. ನಮಸ್ತೆ. ನಿಮಗೆ ಯಾಕೆ ಮೆಟ್ರೋ ಬಾಬು ಅಂತ ಕರೀತಾರೆ? ಆ ಕಲ್ಲು ಬಸವಣ್ಣನ ಕೂರಿಸಿ ಅದಕ್ಕೆ ದಿವಸ ಪೂಜೆ ಮಾಡಿ ನೈವೇದ್ಯ ಮಾಡೋದಕ್ಕಿಂತ ಇದೇ ಬಸವಣ್ಣಗಳನ್ನ ಕಟ್ಬಿಟ್ಟು ಡೈಲಿ ಇಲ್ಲಿ ಹುಲ್ಲಾಕ್ಬೇಕು ಅನ್ನೋ ಕಾರಣ ಎಕ್ಸಾಕ್ಟ್ಲಿ ಸೇಮ್ ಮಂಟಪ ಕಟ್ಟದಂಗೆ ಕಟ್ಟಿ ಇಲ್ಲಿ ನಮ್ಮ ಓರಿಗಳನ್ನ ಇಲ್ಲಿ ಕಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಈ ತರ ಡ್ರೀಮ್ ನಿಮಗೆ ಹೆಂಗ್ ಬಂತು? ನಾವು ಕೋಳಿ ಸಾಕ್ಬೇಕು, ಈ ತರ ಮಾಡ್ಬೇಕು ಅಂತೆಲ್ಲ? ಕಂಪ್ನಿ ಇದೆ, ಆ ಕಂಪ್ನಿ ಫೀಡ್ ಅನ್ನ ತಗೊಂಡ್ಬಂದು ಅದಕ್ಕೆ ಹಾಕೋದು. ಅದು ಒಂದೇ ಕಲ್ತಿದ್ದಾರೆ ಇತ್ತೀಚೆಗೆ ಕೋಳಿ ಸಾಕ್ತಾ ಇರೋರು. ಈಗ ನಿಮ್ಗೆ ಇಷ್ಟೆಲ್ಲ ಕೋಳಿ ಎಲ್ಲ ಇದೆಲ್ಲ ಏನು ಇನ್ಕಮ್, ಏನು ರಿಟರ್ನ್ಸ್ ಇದೆ, ಏನು ಅಂತದು? ಈ ನಾಟಿ ಕೋಳಿ ಇತ್ತೀಚೆಗೆ ಶೆಡ್ಡಲ್ಲಿ ಸಾಕಿರೋದು ಟೇಸ್ಟ್ ಇರೋದಿಲ್ಲ. ಫುಡ್ ಇರೋದೇ ತೂಕ ಬರೋದಕ್ಕೆ. ಕೆಲವರು ನಾಟಿ ಕೋಳಿ ತೂಕ ಬರೋದು ಇಲ್ಲ, ಆ ಫುಡ್ ತಂದಾಕಿ ನಾಟಿ ಕೋಳಿನೂ ತೂಕ ಬರುತ್ತೆ. 1.5 kg ಕೋಳಿ ಬರ್ತಿದ್ದಂಗೆ ಇವರು 4 ತಿಂಗಳಿಗೆನೆ ಮಾರ್ಬಿಡ್ತಾರೆ. ಮಾರ್ದಾಗ ಟೇಸ್ಟ್ ಬರುತ್ತೆ. ಈ ಸ್ಕಿನ್ ತುಂಬಾ ನೈಸ್ ಇರುತ್ತೆ, ಸಾಫ್ಟ್ ಇರುತ್ತೆ, ನವಿಲ್ ಗರಿ ತರ ಇರುತ್ತೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು, ಅದ್ರ ಪಾಡಿಗೆ ಶೆಡ್ಡಿಗೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲ ನೋಡಿ ನೋಡಿ ಎಲ್ಲ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಗಂಡ್ಸಿ ಅಂತ ಒಂದು ಊರಲ್ಲಿ ಅರವಿಂದಣ್ಣಂದು ಒಬ್ಬರು ಫ್ರೆಂಡ್ ಒಬ್ರು ಇದ್ರು. ಅಲ್ಲಿಗೆ ಬಂದ್ವಿ ನಾವು. ಏನು ಅಂತಂದರೆ ಸಖತ್ತಾಗಿ ಒಂದು ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಅದೇ ನಿಮಗೆ ಆಗಲಿ ಇದೇನಂತ ಬಂದ್ಬಿಟ್ಟು ನಿಮಗೆ ಬಯಲುಸೀಮೆ ಬರುತ್ತೆ, ಅದರಲ್ಲಿ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆಲ್ಮೋಸ್ಟ್ ಒಂದು 2,500 ಕೋಳಿ ಸಾಕಿದ್ದಾರೆ, ನಾಟಿ ಕೋಳಿ. ಅದರಲ್ಲಿ ಮೊಟ್ಟೆ ಮಾಡ್ತಾ ಇದ್ದಾರೆ. ಅಡಿಕೆ ತೋಟ ಇದೆ. ಇಲ್ಲಿ ಟೋಟಲ್ ಬೌಂಡ್ರಿ ಬಂದ್ಬಿಟ್ಟು ಆಲ್ಮೋಸ್ಟ್ 100 ತನಕ ಇದೆ. ಮತ್ತು ಒಂದು ನಿಮ್ಗೆ ಏನು ಹೇಳಬೇಕು ಅಂದರೆ ನೋಡಿ, ಇದು ಅವ್ರದ್ದು ಮನೆ. ಅಲ್ಲಿ ಮನೆ ಆಗ್ತಾಯಿದೆ, ಫುಲ್ ಕೇರ್ಲೆಸ್ ಇಲ್ಲಿ ಮನೆ ಆಗ್ತಾಯಿದೆ. ಇದು ಅವ್ರು ಈಗ ಇದ್ದಾರೆ. ಅವ್ರದ್ದು ಮನೆ ಆಪೋಸಿಟಲ್ಲೇ ನೋಡಿ, ಇಲ್ಲಿ ಬಂದಷ್ಟು ಅವ್ರು ಏನು ಹೇಳಿದ್ರು ಅಂತಂದರೆ ಡೈಲಿ ಅವ್ರ ಹತ್ರ ಕೇಳೋಣ, ಅವ್ರನ್ನ ಮೀಟ್ ಮಾಡ್ಸೋಣ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಯ್ ಸರ್. ಮತ್ತೆ ಇವರು ಮೆಟ್ರೋ ಬಾಬು ಅಂತ. ನಮಸ್ತೆ. ನಮಸ್ತೆ. ನಿಮಗೆ ಯಾಕೆ ಮೆಟ್ರೋ ಬಾಬು ಅಂತ ಕರೀತಾರೆ? ಸರ್ ನಾನು ಎಕ್ಸ್ ಮೆಟ್ರೋ, ಫಸ್ಟ್ ಮೆಟ್ರೋ ಎಂಪ್ಲಾಯಿ. ಓಕೆ. ಸೊ ಅದು ಅಗ್ರಿಕಲ್ಚರ್ಗೆ ಇನ್ಫ್ಲೂಯೆನ್ಸ್ ಆದಮೇಲೆ ಕೆಲಸ ಬಿಟ್ಟು ಊರಿಗೆ ಬಂದೆ. ಸೂಪರ್. ಹಂಗಾಗಿ ನನಗೆ ಅದು ಪೆಟ್ ನೇಮು ಮೆಟ್ರೋ ಬಾಬು ಅಂದ್ರೇ ಇಲ್ಲಿ ಎಲ್ಲ ಗೊತ್ತಿರೋದು, ಗೊತ್ತಾಗೋದು. ಹೌದೌದು. ಈಗ ನಿಮ್ಮದು ಮನೆ ಹೊರಗಡೆ ಬಂದರೆ ಇಲ್ಲಿ ಕಟ್ಟಿದ್ದೀರಾ, ದನಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಹೆಂಗೆ ಅಂತ ಈ ಕಾನ್ಸೆಪ್ಟ್ ಹೆಂಗೆ ಬಂತು ನಿಮ್ಗೆ, ಹೆಂಗೆ ಅಂತ? ಸರ್ ಈಗ ಇದು 2 ಎಕರೆ ಕಾಂಪೌಂಡು. ಸೊ ಯಾವುದೇ ಲೇಔಟ್ ಅಲ್ಲಿ ನೀವು ನೋಡಿ, ಯಾವುದೇ ಲೇಔಟ್ ಅಲ್ಲಿ 2 ಎಕರೆ 3 ಎಕರೆ ಈ ತರ ಲೇಔಟ್ಗಳಲ್ಲಿ ಒಂದು ದೇವಸ್ಥಾನ ಮಾಡ್ತಾರೆ. ಹೌದೌದು. ಆ ದೇವಸ್ಥಾನ ಮಾಡ್ಬಿಟ್ಟು ಅದಕ್ಕೆ ಒಂದು ಬಸವೇಶ್ವರನ ವಿಗ್ರಹನೋ ಅಥವಾ ಒಂದು ಗಣಪತಿ ವಿಗ್ರಹನೋ ಕೂರಿಸ್ತಾರೆ. ಈ ಒಂದು ದೇವಸ್ಥಾನ ಬೇಕು. ಕರೆಕ್ಟ್. ಸೊ ಅದಕ್ಕೋಸ್ಕರನೇ ಆ ಕಲ್ಲು ಬಸವಣ್ಣನ ಕೂರಿಸಿ ಅದಕ್ಕೆ ದಿವಸ ಪೂಜೆ ಮಾಡಿ ನೈವೇದ್ಯ ಮಾಡೋದಕ್ಕಿಂತ ಇದೇ ಬಸವಣ್ಣಗಳನ್ನ ಕಟ್ಬಿಟ್ಟು ಡೈಲಿ ಇಲ್ಲಿ ಹುಲ್ಲಾಕ್ಬೇಕು ಅನ್ನೋ ಕಾರಣ ಎಕ್ಸಾಕ್ಟ್ಲಿ ಸೇಮ್ ಮಂಟಪ ಕಟ್ಟದಂಗೆ ಕಟ್ಟಿ ಇಲ್ಲಿ ನಮ್ಮ ಓರಿಗಳನ್ನ ಇಲ್ಲಿ ಕಟ್ಕೊಂಡು ನೋಡಿ. ಇಲ್ಲಿ ಇಲ್ಲ ನೋಡಿ, ಓರಿಗಳನ್ನ ಇಲ್ಲಿ ಕಟ್ಟಿದ್ವಿ. ಹೌದು. ಮತ್ತೆ ನಾವು ಯಾವತ್ತು ದರ್ಶನ ಬಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಲ್ಲ, ಅದೇ ಪುಣ್ಯ ಸಾಕಲ್ಲ ನಮಗೆ. ಹೌದು. ಮತ್ತೆ ಅರವಿಂದ ನಾವು ಹೇಳಿದ್ವಿ ನಮ್ಮದು ಬ್ಲಾಗಲ್ಲಿ ಏನಿದ್ರು ಹೊಸೊಬ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ. ನೋಡಿ ಹಂಗೆ ಸೀರೀಸ್ ಸ್ಟಾರ್ಟ್ ಆಗಿದೆ. ಇದು 3ನೇ ಬ್ಲಾಗ್ ಹೊಸೊಬ್ರದ್ದು ಮಾಡ್ತಾ ಇರೋದು. ಇವ್ರು ನಮ್ಮ ಬ್ಲಾಗಿಗೆ ಬಂದಿದ್ದಾರೆ, ತುಂಬ ಖುಷಿ ಆಯ್ತು ನಮಗೆ. ಈಗ ನೋಡಿ ಕೋಳಿ ಫಾರ್ಮಿಗೆ ಬಂದಿದ್ದೀವಿ. ಇಲ್ಲಿ ಏನು ಅಂತಂದರೆ ಇವರು ಚಾಲೆಂಜಿಗಾಗಿ ತೊಗೊಂಡಿದ್ದು. ಒಬ್ಬರು ಬಂದ್ಬಿಟ್ಟು ಏನು ಹೇಳಿದ್ರು ಅಂತಂದರೆ 100 ಕೋಳಿ ಸಾಕೊಳ್ಳಿ ಅಂತಂದ್ರಂತೆ. ನಾನು 100 ಕೋಳಿ ಸರ್ ಮಾಡಿದ್ರೆ ನಾನೊಂದು 10,000 ತನಕ ಮಾಡಬೇಕು ಅಂತ. ಫ್ರೀಯಾಗಿ ಬಿಟ್ರೆ ನೋಡಿಲಿ ಹೆಂಗಿದೆ, ನೋಡಿಲಿ. ಬಾ 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 ನೋಡಿಲಿ ಎಲ್ಲ ಕಡೆ ಏನೋಣ ಅವಿಂದಣ್ಣ ಕೋಳಿ ಫಾರ್ಮ್ ನೋಡಿಲಿ ಹೌದು. ಇಲ್ಲಿ ನೋಡಿಲಿ 2,500 ನೋಡಿ ನಾಟಿ. ಬಾ 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 ಇಲ್ಲಿ ನೋಡಿ. ಇಲ್ಲಿ ಬನ್ನಿ. ಈಗ ಇಲ್ಲಿ ಕೋಳಿ ಫಾರ್ಮಿಗೆ ಬಂದಿದ್ದಲ್ಲ, ಇಲ್ಲಿ ಏನು ಅಂತಂದರೆ ಎಗ್ ಎಲ್ಲಿ ಕಲೆಕ್ಟ್ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ನಮಗೆ. ನೋಡಿ ಇಲ್ಲಿ ಎಗ್ ಕಲೆಕ್ಟ್ ಆಗುತ್ತಾ? ಗೂಡಿದೆಯಲ್ಲ, ಗೂಡ್ನೆಲ್ಲ ಹೋಗಿ ಮೊಟ್ಟೆ ಇರ್ತವೆ ಅದರೊಳಗೆ. ಮತ್ತೆ ಎಲ್ಲೂ ಹೊರಗಡೆ ನೀರು ಇಡಲ್ಲ, ಎಲ್ಲ ಇದ್ರೊಳಗೆ ಬಂದಿಡೋದು. ಗೂಡೊಳಗಡೆ ಹೋಗಿ ಇಡ್ತವೆ. ಈ ಗೂಡೊಳಗಡೆ ಮೊಟ್ಟೆ ಇಟ್ಟು ನಾವು ಆಮೇಲೆ ಒಂದ್ಸರಿ ತಗೊಳ್ತೀವಿ ಸಾಯಂಕಾಲ. ಓಕೆ. ಮೊಟ್ಟೆ ಇಟ್ಬಿಟ್ಟು ಹೋಗ್ತವೆ. 150 ಗೂಡಿದಾವೆ. ಒಂದೊಂದು ಗೂಡಲ್ಲಿ 2 ಕೂತ್ಕೊಳ್ತವೆ. ಓಕೆ. ಅಲ್ಲೇ ಮೊಟ್ಟೆ ಕೊಡ್ತವೆ. ಮೊಟ್ಟೆ ಬರುತ್ತೆ ಡೈಲಿ. ಸರ್ ಡೈಲಿ ನನಗೆ ಇವಾಗ ಒಂದು 400 to 500 ಬರ್ತಾ ಇತ್ತು. ಈಗ ಸಡನ್ ಆಗಿ ಈ ತರ ವೆದರ್ ಚೇಂಜ್ ಆಗಿ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಓಕೆ. ನನಗೆ ಲಾಸ್ಟ್ 1 ಮಂತ್ ಬ್ಯಾಕ್ ಒಂದು 500 ವರೆಗೂ ಬರ್ತಾ ಇತ್ತು. ಇಲ್ಲಿ ನೋಡಿ ನೀವು ಹಾಕೊಂಡು ರೆಡಿ ಇದೆ ಜೋಳ ಎಲ್ಲ ನೋಡಿ.
ಬಂತು ನೋಡಿ. ಇಲ್ಲಿ ನೋಡಿ ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ. ಅಲ್ಲಿ ನೋಡಿ ಸೌಂಡ್ ಅದಲ್ಲ ಬೋರ್ಡ್ ಐತಿ ನೋಡಿಲಿ ಓಡ್ತಿರೋದು. ಕೋಳಿ ಫೀಡ್ ಹಾಕ್ದಂಗೆ ಒಂದು ಓಡುತ್ತೆ. ಹಾಂ ಹೌದು ಹೌದು. ಮತ್ತೆ ಆಗಲೇ ನೋಡಿ ಅಲ್ಲಿ ಹುಲ್ಲು ತೋರಿಸೋದಲ್ಲ ಅಡಿಕೆ ತೋಟದಲ್ಲಿ, ಆ ಹುಲ್ಲು ನೋಡಿ ಇಲ್ಲಿ ಕಟ್ ಮಾಡಿ ಹಾಕಿರೋದು ನೋಡಿ. ಹೌದು ತರಕಾರಿ ಹಾಕ್ತೀವಲ್ಲ ಅಲ್ಲಿಗೆ ಓಡುತ್ತೆ ನೋಡಿ ಈಗ. ಹಾಂ ಹಾಂ ತರಕಾರಿ ಹಾಕ್ತಿರಲ್ಲ. ಹಾಂ 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 ಕುಂಬಳಕಾಯಿ ಬೂದ್ಗುಂಬಳಕಾಯಿ ಅದೇ ಕುಕ್ಕೊಂಡು ತಿಂತಾ ಇರುತ್ತೆ. ನಾವೆಲ್ಲ ತಿನ್ಕೊಂಡ್ಬಿಡ್ತೇವೆ. ಹಾಂ ಹಾಂ ಇಲ್ಲಿ ನೋಡಿ. ಟೊಮೊಟೊ ಅದಕ್ಕೆ ಈ ಬೂದ್ಗುಂಬಳಕಾಯಿ ಬೀಜ ಹಾಂ ಹಾಂ ನೋಡಿ ಎಲ್ಲ ಓಡಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ನೋಡಿ ನೋಡಿ. ಇಲ್ಲಿ ನೋಡಿ ಇಲ್ಲೆಲ್ಲ ಓಡ್ತಿರೋದು ಬಿಟ್ಟು ಪದರಾಡ್ ಎಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ. ಸರ್ ಈ ಥರ ಡ್ರೀಮ್ ನಿಮಗೆ ಹೆಂಗೆ ಬಂತು? ನಾವು ಕೋಳಿ ಸಾಕ್ಬೇಕು ಈ ಥರ ಮಾಡಬೇಕು ಅಂತೆಲ್ಲ. ಸರ್ ಭಾಳ ಸಿಂಪಲ್. ಹಾಂ ನಮ್ಮ ಅಜ್ಜಿ ನಮ್ಮ ತಾತ ಕೋಳಿ ಹೆಂಗೆ ಸಾಕ್ತಾ ಇದ್ರು ಹಾಂ ಅದೇ ಥರನೇ ಸಾಕ್ತಾರೆ. ಹೌದು. ಸೊ ಇತ್ತೀಚಿನ ದಿನಗಳಲ್ಲಿ ಶೆಡ್ ಮಾಡ್ಕೊಂಡ್ಬಿಡೋದು ಫಸ್ಟು. ಹಾಂ ಶೆಡ್ ಮಾಡ್ಕೊಂಡ್ಬಿಟ್ಟು ಆ ಶೆಡ್ ಒಳಗಡೆ ಬೋಲ್ಟ್ ಹಾಕೊಂಡ್ಬಿಟ್ಟು ಅದ್ರೊಳಗಡೆ ಕೋಳಿ ಬಿಟ್ಬಿಟ್ಟು ಹಾಂ ಸುಮಾರು ಯಾವುದೋ ಒಂದು 500 ಕಂಪ್ನಿ ಇದೆ. ಹಾಂ ಆ ಕಂಪ್ನಿ ಫೀಡನ್ನ ತಗೊಂಡ್ಬಂದು ಅದಕ್ಕೆ ಹಾಕೋದು. ಅದೊಂದೇ ಕಲ್ತಿದ್ದಾರೆ ಇತ್ತೀಚೆಗೆ ಕೋಳಿ ಸಾಕ್ತಾ ಇರೋರು. ನಾನು ನೋಡಿ ಇಲ್ಲಿ 6 ಎಕರೆಗೂ ಪೂರ್ತಿ 12 ಅಡಿ ಹೈಟ್ಗೆ ಫೆನ್ಸಿಂಗ್ ಮಾಡ್ಬಿಟ್ಟಿದ್ದೀನಿ. ಹಾಂ ಹಾಂ 12 ಅಡಿಗೆ 12 ಅಡಿ ಹೈಟ್ಗೆ. ಹೌದು ಫುಲ್ ಫೆನ್ಸಿಂಗ್ ಇದೆ. ಹೌದು ಫೆನ್ಸಿಂಗ್ ಇದೆ, ಫುಲ್ ಫೆನ್ಸಿಂಗ್ ಇದೆ. ಹೌದು. ಅದ್ರ ಕೆಳಗಡೆ 4 ಅಡಿಗೆ ಹೌದು ಶೀಟ್ ಇದೆ. ಹಾಂ ಇದ್ರೊಳಗಡೆ ಹಾವು ಮುಂಗ್ಸಿ ಏನು ಬರೋದಿಲ್ಲ. ಬರಲ್ಲ. ಹೌದು. ಸೊ ಫಸ್ಟು ಆ ಥರ ಬೌಂಡ್ರಿ ಫಿಕ್ಸ್ ಮಾಡ್ಕೋಬೇಕು. ಓಕೆ. ಆ ಥರ ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡಾಗ ನಿಮ್ಗೆ ಕೋಳಿ ಬಿಡೋದಕ್ಕೆ ಧೈರ್ಯ ಬರುತ್ತೆ. ಹೌದು. ಯಾವಾಗ ನೀವು ಬೌಂಡ್ರಿ ಫಿಕ್ಸ್ ಮಾಡೋದಿಲ್ಲ, ನೀವು ಶೆಡ್ ಮಾಡ್ಬಿಟ್ಟು ಅದ್ರೊಳಗಡೆ ಆ ಬೀಗ ಕೂಡ್ಬಿಟ್ಟು ಬೀಗ ಹಾಕಬೇಕಾಗ್ತದೆ. ಹೌದು. ಸೊ ಅವಾಗ ಏನಾಗ್ತದೆ, ಅದು ಫೀಡನ್ನ ಯಾವಾಗ ತಿನ್ನುತ್ತೆ, ಮ್ಯಾನುಫ್ಯಾಕ್ಚರ್ಡ್ ಫೀಡನ್ನ ಯಾವಾಗ ತಿಂತವೆ ಪ್ರಾಣಿಗಳು, ಹೌದು ಅವಾಗ ಫೀಡೇ ಬರಕ್ ಸಾಧ್ಯ ಅದರಲ್ಲಿ. ಹಾಂ ನೋಡಿ ನಾವು ಬೆಳಿಗ್ಗೆ ಗ್ರಾಸ್ ಕಟ್ ಮಾಡಿ ಹಾಕಿದೀವಿ. ಹೌದು. ಹುಲ್ಲು ಹಾಕ್ತಿವಿ. ಸೊ ಇದು ತರಕಾರಿ ಏನ್ ಸಿಗುತ್ತೆ ವೇಸ್ಟ್ ಅದು ಹಾಕ್ತಿವಿ. ಇದು ಕುಂಬಳಕಾಯಿ ಸಿಕ್ಕಿದೆ ನೋಡಿ, ಟೊಮೊಟೊ ವೇಸ್ಟ್ ಅಲ್ಲಿ ಟೊಮೊಟೊ ಸಿಕ್ಕಿದೆ ಅದು ಹಾಕ್ತಾ ಇದೀವಿ. ಹೌದು. ಅದು ತಿಂತಾ ಇದೆ. ಹೌದು. ಎಲ್ಲಾ ತರಕಾರಿನೂ ತಿನ್ನುತ್ತೆ ಕೋಳಿ ಅಲ್ಲ. ಎಲ್ಲದು. ಇದು 2 ಬೆನಿಫಿಟ್ ಈ ನಾಟಿ ಕೋಳಿನ ಈ ತರ ಸಾಕೋದ್ರಿಂದ ಫ್ರೀ ರೇಂಜ್ ಅಲ್ಲಿ. ಹೌದು. ಒಂದು ಬೆನಿಫಿಟ್ ಈ ಕೋಳಿ ಕಡೆಯಿಂದ ಆದ್ರೆ, ಹೌದು, ನಿಮಗೆ ಮೈನ್ ಇಂಪಾರ್ಟೆಂಟ್ ಈ ತೋಟ ಇದೆಯಲ್ಲ, ಈಗ 6 ಎಕರೆ ತೋಟ, ಇದನ್ನ ಫಸ್ಟ್ ನೋಡಕ್ಕೆ ಆಗ್ತಿರ್ಲಿಲ್ಲ ನನ್ಗೆ. ಓಕೆ. ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಯಾವಾಗ ತೋಟದೊಳಗಡೆ ಬಂದ್ರು ಯಾರನ್ನಾರು ಸ್ನೇಹಿತರು ಬಂದಾಗ ತೋಟದೊಳಗಡೆ ಕರ್ಕೊಂಡ್ ಬರ್ಬೇಕು ಅಂದ್ರೆ, ಏನಪ್ಪ ತೋಟ ಇವ್ನು ಹಿಂಗ್ ಇಟ್ಕೊಂಡಿದ್ದಾನೆ ಇಷ್ಟೊಂದು ಗಲೀಜಾಗಿ, ಕ್ಲೀನೇ ಮಾಡಿಲ್ಲ. ಸೊ ಇವಾಗ ಕ್ಲೀನ್ ಮಾಡ್ತಿದ್ರು ಇನ್ 3 ತಿಂಗಳಿಗೆ ಮಳೆ ಬಂದ್ರೆ ಮತ್ತದ ಅದೇ ತರ ಗಿಡ ಬೆಳ್ಕೊಂಡಿರ್ತಾ ಇತ್ತು. ಹೌದು. ಈಗ ನೋಡಿ ಕ್ಲೀನ್ ಆಗಿದೆ. ಈಗ ನಾನಿಲ್ಲಿ ಸೋಲ್ಡರ್ಸ್ ಹಾಕ್ತಂಗೆ ಆಗಿದೆ ಇಲ್ಲಿ. ಹೌದು. ತೋಟ ಕ್ಲೀನ್ ಮಾಡೋದಕ್ಕೆ. ಹೌದು. ಒಬ್ರು ಲೇಬರ್ ಇಲ್ಲ. ತೋಟ ಮಾತ್ರ ನಿಮ್ಗೆ ಒಂದು ಸಣ್ಣ ಗಿಡ ಇಲ್ಲ. ಹೌದು. ಸೊ ಈ ತೋಟ ಇನ್ನೊಂದು ನನಗೆ ಬೆನಿಫಿಟ್ ಏನಂತಂದ್ರೆ, ಈ ತೋಟ ಫಸ್ಟ್ ನೋಡಕ್ ಆಗ್ತಿರ್ಲಿಲ್ಲ. ಈಗ ನೋಡಿ ತೋಟದಲ್ಲಿ ಎಷ್ಟು ಕ್ಲೀನಾಗಿ ಫಸ್ಲಿದೆ. ಹೌದು. ಇದೇನು ಅಂದ್ರೆ ಕೆಳಗಡೆ ನಾನು ಗೊಬ್ಬರ ಹಾಕಂಗಿಲ್ಲ. ಹೌದು, ಅದ್ರದ್ದು ಕೋಳಿ ಗೊಬ್ಬರ ಇದೆ, ಕ್ಲೀನ್ ಮಾಡಂಗಿಲ್ಲ. ಹೌದು. ಗೊಬ್ಬರ ಹಾಕೊಳ್ತಾ ನೋಡಿ, ಭೂಮಿನ ನೀವು ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಸ್ಮೂತ್ ಇರುತ್ತೆ. ಹೌದು 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 ಹೌದು. ಯಾವಾಗ ಆರ್ಗ್ಯಾನಿಕ್ ಫರ್ಟಿಲೈಸರ್ ಭೂಮಿ ಒಳಗಡೆ ಹೋಗುತ್ತೆ, ಅವಾಗ ಭೂಮಿ ಸಾಯಿಲ್ ಯಾವಾಗಲೂ ಸ್ಮೂತ್ ಆಗುತ್ತೆ. ಹೌದು. ಸೊ ಇದು ಆರ್ಗ್ಯಾನಿಕ್ ಫಾರ್ಮ್ ಆಗಿ ಉಳ್ಕೊಳ್ಳುತ್ತೆ. ಹೌದು ಹೌದು. ಸೊ ಇಲ್ಲಿ ಎಲ್ಲ ಬೇರೆ ಬೇರೆ ಗಿಡಗಳನ್ನ ಇಷ್ಟೊತ್ತಿಗೆ ಹಾಕ್ಬಿಟ್ಟು ನಾನು ಕೋಳಿ ತರಬೇಕಾಗಿತ್ತು. ಕರೆಕ್ಟ್. ಅಡಿಕೆ ಎಲ್ಲ. ಹೌದು. ಸೊ ನಾನು ಈಗ ಹಾಕಿದ್ರೆ ಇವು ಬಿಡಲ್ಲ ಅನ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ದೊಡ್ಡ ಗಿಡಗಳು, ಅಡಿಕೆ, ಇದು ಜಾಕಾಯಿ ಗಿಡ ಎಲ್ಲ ತಂದು ಹಾಕ್ಬೇಕಿದ್ವಿ. ಹೌದು. ಸೊ ಅದು ಹಾಕಿದ್ಮೇಲೆ ಇವಾಗ ಕೋಳಿ ಬಿಟ್ಟಿರೋದಕ್ಕೇನೆ ನನ್ನ ತೋಟ ಭಾಳ ನೀಟಾಗಿದೆ. ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ. ಇಷ್ಟು 2,500 ಕೋಳಿ ಇದೆ ಇವಾಗ ಇಲ್ಲಿ. ಹೌದು. 2,500 ಕೋಳಿನೂ ಒಬ್ಬ ಹುಡುಗ ನೋಡ್ಕೊಳ್ತಾನೆ. ಅವನಿಗೂ ನೀರ್ ಹಾಕಿ ಮೇವ್ ಹಾಕಿದ್ಮೇಲೆ ಅವನಿಗೂ ಕೆಲಸ ಇರೋದಿಲ್ಲ.
ಸರ್ ಈಗ ನಿಮ್ಗೆ ಇಷ್ಟೆಲ್ಲ ಕೋಳಿ ಎಲ್ಲ ಇದೆಲ್ಲ ಏನು ಇನ್ಕಮ್ ಏನು ರಿಟರ್ನ್ಸ್ ಇದೆ ಏನು ಅಂತದು? ಸರ್ ಇದು ನಾಟಿ ಕೋಳಿ. ಹ್ಞೂ. ಸೊ ಮೊದಲನೇ ಎಲ್ಲ ಕೆಲಸನೂ ಲಾಭಕ್ಕೋಸ್ಕರನೇ ಮಾಡಿ. ಕರೆಕ್ಟ್. ಹೌದು ಹೌದು. ಹಾಗಂತ ಲಾಭ ಇಲ್ದಲೆ ನೀವು ಕೂಡ ಮಾಡೋಕ್ಕಾಗಲ್ಲ, ಲಾಂಗ್ ಟರ್ಮಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಕೋಳಿನ ಏನು ನಾಟಿ ಕೋಳಿನ ನಾನು ಸಾಕಿದ್ದೀನಿ, ಇದರಿಂದ ಫಸ್ಟ್ ಮನ್ಸಿಗೆ ನೆಮ್ಮದಿ ಇದೆ. ಹೌದು. ಕರೆಕ್ಟ್. ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ನನಗಿದೆ. ಹೌದು. ಎರಡನೇದು, ನನ್ನ ಹತ್ರ 30ರಿಂದ 40 ಜನದ ತಕ್ಕ ಬಿಹಾರ್ ಲೇಬರ್ ಇದ್ರು, ಲೋಕಲ್ ಲೇಬರ್ ಇದ್ರು. ಅವತ್ತು ಕೂಡ ನಮ್ಮ ತೋಟನ ಇಷ್ಟು ಕ್ಲೀನಾಗಿ ಇಟ್ಕೊಂಡಿರಕ್ಕಾಗಿರ್ಲಿಲ್ಲ. 40 ಜನ ಲೇಬರ್ ನನ್ನ ಹತ್ರ ಇದ್ದಾಗ್ಲೂ ಕೂಡ ಈ ತೋಟನ ಇಷ್ಟು ನೀಟಾಗಿ ನನ್ನ ಕೈಲಿ ಇಟ್ಕೊಳಕ್ಕಾಗಿರ್ಲಿಲ್ಲ. ಈ ಕೋಳಿ ತಂದ್ಬಿಟ್ಟು ನಾನು 6 ತಿಂಗಳಾಯ್ತು. ತಂದ್ಬಿಟ್ಟಾಗ ಸಣ್ಣ ಮರಿ. ಹೌದು. ಓಕೆ. 6 ತಿಂಗಳಿಗೆ ಇವು ದಪ್ಪಾಗಿದ್ದಾವೆ. 6 ತಿಂಗಳಿಗೆ ಇದು ಆಲ್ಮೋಸ್ಟ್ ಆಲ್ ಹುಂಜ ಎಲ್ಲ 2 kg ಇದೆ. ಹೌದು. ಯಾಟೆ ಎಲ್ಲ 1.25 kg ಇದೆ 6 ಮಂತ್ಸ್ಗೆ. ಓಕೆ. ಸೊ 6 ಮಂತ್ಸ್ಗೆ ಆ ತೂಕ ಬಂದಾಗ ಅದು ಲಾಭ ಇದೆಯೋ ಇಲ್ಲೋ ಅಂತ ಪ್ರತಿಯೊಬ್ರು ಕರೆಕ್ಟ್ ಇದು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಹೌದು. ಇಲ್ಲಿ ನಾನು ಏನು ಮಾಡ್ತಾ ಇಲ್ಲ, ಟ್ರೆಡಿಷನಲ್ ಸ್ಟೈಲಲ್ಲಿ ಅವಕ್ಕೆ ತರಕಾರಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಭತ್ತ ತರಿಸಿಟ್ಕೊಂಡಿದ್ದೀನಿ ಮಂಡ್ಯದಿಂದ. ಭತ್ತ ಹಾಕ್ತೀನಿ, ಮತ್ತೆ ಮುಸ್ಕಿನ್ ಜೋಳ ಮಿಲ್ ಮಾಡಿಸಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತೀನಿ. ಯಾವುದೇ ಮ್ಯಾನುಫ್ಯಾಕ್ಚರ್ಡ್ ಫೀಡ್ನ ನಾನು ಇದು ಹಾಕಿಲ್ಲ. ಆಮೇಲೆ ಬಹಳ ಇಂಪಾರ್ಟೆಂಟ್, ನಿಮ್ಗೆ ಯಾಕೆ ನಾನು 6 ತಿಂಗಳಾದ್ರೂ ಕೋಳಿ ಇಟ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ಕ್ವಶನ್. ಇಮಿಡಿಯೇಟ್ ಕೋಳಿ ಸಾಕೋರ್ದೆಲ್ಲ ಒಂದೇ ಪ್ರಶ್ನೆ ಏನಂತಂದ್ರೆ, 6 ತಿಂಗಳಾದ್ರೂ ಕೋಳಿ ಇಟ್ಕೊಂಡ್ರೆ ಅವಕ್ಕೆ ಫೀಡ್ಗೆ ದುಡ್ಡು ಹಂಚಕ್ಕಾಗಲ್ಲ. ನೀವು ಇದನ್ನೇನಾದ್ರೂ ಈಗ ನೀವು ಎಲ್ಲಾದ್ರೂ ಫೇಸ್ಬುಕ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ನೀವು ಈ ವಿಡಿಯೋ ಹಾಕೊಂಡ್ರೆ ಅದ್ರ ನೆಕ್ಸ್ಟ್ ಕಾಮೆಂಟ್ ಅಲ್ಲಿ ಬರೋದೇ ಇದೇ ಸೇಮ್ ಪಾಯಿಂಟ್, ಇದಕ್ಕೆ ಫೀಡ್ ಹಂಚಕ್ಕಾಗಲ್ಲ ಅಂತ ಹೇಳಿ. ಸೊ ಫೀಡನ್ನ ನೀವು ಗ್ರೇಸಿಂಗ್ ಅಲ್ಲಿ ಇಟ್ಕೊಂಡ್ರೆ ಫೀಡನ್ನ ನಿಮ್ಗೆ ದಾರಿ ತೋರಿಸುತ್ತೆ. ನೋಡಿ ಇಲ್ಲೆಲ್ಲ ನಿಮ್ಗೆ ಬಹುತೇಕ ಆ ಕಡೆ ಎಲ್ಲ ನೋಡಲ್ಲೆಲ್ಲ ಊಟದ ಎಲೆಗಳು ಬಿದ್ದಿದೆ. ಹೌದು. ಈ ಅಡಿಕೆ ಪಟ್ಟೆ. ಹೌದು, ಕರೆಕ್ಟ್. ಈ ಫಂಕ್ಷನ್ಗಳಲ್ಲಿ ಏನು ಊಟ ಮಾಡಿ ಎಲೆನ ತೆಗಿತಾರೆ ಅದನ್ನ ನಮ್ಮ ಟ್ರ್ಯಾಕ್ಟರ್ ಅಲ್ಲಿ ನಿಲ್ಲಿಸ್ತೀವಿ, ಅಲ್ಲಿ ಹಾಕ್ತಾರೆ, ಅದ್ರೊಳಗೆ ಹಾಕ್ತಾರೆ. ಅದ್ರಲ್ಲಿ ಇತ್ತೀಚಿನ ಜನಗಳು, ನೀವು ತಮಗೆ ಗೊತ್ತಿದೆ, ಎಲ್ಲಾದ್ರೂ ಫಂಕ್ಷನ್ ಅಲ್ಲಿ ಊಟ ಮಾಡಿದ್ರೆ ಎಷ್ಟು ಊಟ ಬಿಟ್ಟಿರ್ತಾರೆ ಅಂತ. ಹೌದು. ಕಾಲ್ ಭಾಗ ತಿಂದಿರ್ತಾರೆ. ಹೌದು. ಮುಕ್ಕಾಲ್ ಭಾಗ ಬಿಟ್ಟಿರ್ತಾರೆ. ಅದನ್ನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ನಾವು ಟ್ರ್ಯಾಕ್ಟರ್ ಜಸ್ಟ್ ನಾವು ಕೈಯಲ್ಲಿ ಏನ್ ಮುಟ್ಟಲ್ಲ, ಡಿಪ್ ಎತ್ತೀವಿ. ಅವು ಕೋಳಿ ಎಲ್ಲಿ ಹಾಕಿದ್ವಿ ಅಂತ ಬೆಳಿಗ್ಗೆ ಎದ್ದು ಹುಡುಕ್ಬೇಕು ನಾವು, ಎಲ್ಲಿದೆ ಅಂತ ಗೊತ್ತಾಗಲ್ಲ, ಅಂತಾನೆ ಸುರಿದಿದ್ವಿ ಅಂತಾನೆ ನಿಮ್ಗೆ ಆ ಜಾಗ ಸಿಗಲ್ಲ. ಹೌದು. ಆ ಲೆಕ್ಕಕ್ಕೆ ತಿಂದಿರ್ತವೆ. ಹೌದು. ಸೊ ಎರಡನೇದು ಏನಂತಂದ್ರೆ, ಈ ನಾಟಿ ಕೋಳಿ ಇತ್ತೀಚೆಗೆ ಶೆಡ್ಡಲ್ಸ್ ಹಾಕಿರೋದು ಟೇಸ್ಟ್ ಇರೋದಿಲ್ಲ. ಟೇಸ್ಟ್ ಇರೋದಿಲ್ಲ, ಫೀಡ್ ಹಾಕ್ತಾರೆ ಒಂದು. ಎರಡನೇದು ಏನ್ ಮಾಡ್ತಾ ಇದಾರೆ ಅವರು ಅಂದ್ರೆ, 4 ಮಂತ್ಸ್ಗೆ 1.5 kg ಬಂದ್ಬಿಡುತ್ತೇವೆ. ನಾಟಿ ಕೋಳಿನಾರು ಸಾಕಿ, ಹೌದು, ಬೈಲರ್ ಕೋಳಿನಾರು ಸಾಕಿ, ಬ್ರಾಯ್ಲರ್ ಆದ್ರೂ ಸಾಕಿ, ನಾಟಿನಾರು ಸಾಕಿ, ಆ ಫುಡ್ಗೆನೆ ತೂಕ ಬಂದ್ಬಿಡು. ಹೌದು. ಆ ಫುಡ್ ಇರೋದೇ ತೂಕ ಬರೋದಕ್ಕೆ. ಕೆಲವರು ನಾಟಿ ಕೋಳಿ ತೂಕ ಬರೋದು ಇಲ್ಲ, ಆ ಫುಡ್ ತಂದಾಕಿ ನಾಟಿ ಕೋಳಿನೂ ತೂಕ ಬರುತ್ತೆ. 1.5 kg ಕೋಳಿ ಬರ್ತಿದ್ದಂಗೆ ಇವರು 4 ತಿಂಗಳಿಗೆನೆ ಮಾರ್ಬಿಡ್ತಾರೆ. ಮಾರ್ದಾಗ ಟೇಸ್ಟ್ ಬರಲ್ಲ. ಯಾಕೆ ಟೇಸ್ಟ್ ಬರೋದಿಲ್ಲ ಅಂದ್ರೆ, ಒಂದು ಫೀಡು, ಎರಡನೇದು ಅದಿನ್ನ ಬೋನ್ ಬಲ್ತಿರಲ್ಲ, ಎಳೆದಿರುತ್ತೆ. ಹೌದು. ಕೋಳಿ ಯಾವಾಗ್ಲೂ 7 ತಿಂಗಳು 8 ತಿಂಗಳು ತನಕ ನೀವು ಸಾಕ್ಬೇಕು. ಹೌದು. 8 ತಿಂಗಳು ಸಾಕಿದಾಗ ಆ ಬೋನು ನಿಮ್ಗೆ ಏಜ್ ಆಗುತ್ತೆ, ಅದು ಬೇಯೋದಕ್ಕೆ ಟೈಮ್ ತಗೊಳುತ್ತೆ, ಅವಾಗ ಅದು ರಸ ಬಿಟ್ಕೊಳ್ಳುತ್ತೆ. ಹೌದು. ಟೇಸ್ಟ್ ಬರುತ್ತೆ. ಸೂಪರ್. ಅದಕ್ಕೋಸ್ಕರ ನೀವು 7-8 ತಿಂಗಳ ತನಕ ಕೋಳಿ ಸಾಕಿ ಯಾವುದೇ ವೆರೈಟಿ ಅಂತ ಕೇಳಕ್ ಹೋಗ್ಬೋದು. ಕೋಳಿ ಇಲ್ಲಿಗೆ ಬರ್ತಿದ್ದಂಗೆ ಫಸ್ಟ್ ಕೇಳೋದೇನು, ಇದು ಯಾವ ವೆರೈಟಿ ಅಂತ. ವೆರೈಟಿ ಯಾವ್ದಾದ್ರೂ ಆಗ್ಬೋದು, ಅದಕ್ಕೆ ನೀವು ಆಗ್ತಾ ಇರೋ ಫುಡ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಎಲ್ಲ ದೇಸಿ ಕೌಗೆ, ಈ ಸೀಮೆ HF ಕೌಸ್ಗೆ ಬ್ರೀಡ್ಗೆ ಹಾಕ್ತಿರಲ್ಲ, ಅದೇ ಹಿಂಡಿ ಅದೇ ಬೂಸನ ಹಾಕ್ಬಿಟ್ಟು ನಾಟಿ ಹಸುನಲ್ಲಿ ಹಾಲು ಕರೆದ್ಬಿಟ್ರೆ ಅದು ನಾಟಿ ಹಸು ಹಾಲು ಆಗ್ಬಿಡುತ್ತಾ? ಇಲ್ಲ, ಆಗಲ್ಲ. ನೀವು ಅದಕ್ಕೆ ಹಾಕ್ಬೇಕು. ಈ ನೀವು ಮಲ್ನಾಡ್ ಗುಡ್ಡ ತುಂಬಾ ಒಳ್ಳೇದು ಹಾಲು ಅಂತ ಯಾಕೆ ಕರಿತೀರ ಅಂದ್ರೆ, ಅದು ಕಾಡೊಳಗಡೆ ಹೋಗ್ಬಿಟ್ಟು ಸುಮಾರು ಔಷಧಿ ಗುಣಗಳಿರ್ತಕ್ಕಂಥ ಗಿಡಗಳನ್ನ ಅದು ತಿಂದು ಬರುತ್ತೆ. ಹೌದು. ಹಾಲು ಕೊಡುತ್ತೆ, ಅದಕ್ಕೆ ಅದು ಶ್ರೇಷ್ಠವಾದ ಹಾಲು. ಅದನ್ನು ನೀವು ಸೀಮೆ ಹಸುಗಳ ಜೊತೆ ಕಟ್ಬಿಟ್ಟು ಹಿಂಡಿ ಬೂಸ ಹಾಕ್ಬಿಟ್ಟು ಸೈಲೇಜ್ ಹಾಕ್ಬಿಟ್ಟು ನೀವು ಹಾಲು ಕರೆದ್ಬಿಟ್ರೆ ಮಲ್ನಾಡ್ ಗುಡ್ಡದಲ್ಲೂ ಸೀಮೆ ಹಸು ಅದೇ ಬರುತ್ತೆ. ಸೊ ಕೋಳಿಗೂ ಅಷ್ಟೇ, ನೀವು ಏನು ಫುಡ್ ಹಾಕ್ತೀರಾ ಅದ್ರ ಮೇಲೆ ಅದು ನಾಟಿನ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ. ಹೌದು. ನೀವು ನಾಟಿ ಕೋಳಿ ನಾಟಿ ಕೋಳಿ ಬ್ರೀಡ್ ತಗೊಂಡ್ಬಂದ್ಬಿಟ್ಟು ಆಗೋದಿಲ್ಲ. ಹೌದು. ಮೊಟ್ಟೆನೂ ಅಷ್ಟೇ, ನೀವು ಮೊಟ್ಟೆ ತಿನ್ಬೇಕಾದ್ರೆ ಯಾವತ್ತು ನಾಟಿ ಕೋಳಿ ಮೊಟ್ಟೆನ ತಿನ್ಬೇಕು. ನಾಟಿ ಕೋಳಿ ಮೊಟ್ಟೆ ಯೂಶುವಲ್ ಆಗಿ ನಿಮ್ಗೆ ಆ ಭಂಡಾರ ಕಲರ್ ಸೈಜ್ ನಲ್ಲಿ ಗೊತ್ತಾಗುತ್ತೆ. ಫೀಡ್ ಹಾಕಿದ್ರೆ ನಿಮ್ಗೆ
ಸೈಜ್ ಬರುತ್ತೆ. ಜಸ್ಟ್ ಬಿಕಾಸ್ ಆಫ್ ಕಲರ್ ನೀವು ದುಡ್ಡು ಕೊಡ್ತಾ ಇದ್ದೀರಿ, ಅದು ಫಾರಂ ಮೊಟ್ಟೆನೇ ತಿನ್ಬೋದು, ಏನು ತೊಂದರೆ ಏನಿಲ್ಲ. 7 ರೂಪಾಯಿಗೆ ಸಿಗುತ್ತೆ, ಅದೇ ತಿನ್ಬೋದು. ನಾಟಿ ಕೋಳಿ ಮೊಟ್ಟೆ ತಿನ್ನಬೇಕು ಅಂದರೆ ಇವಾಗ ನೋಡಿ, ನನಗೆ ಇದು ಸಮ್ಮರ್ ಲಾಸ್ಟ್ ಬಿಸಿಲಿದ್ದಾಗ ನನಗೆ ಡೈಲಿ 700, 600, 550, 600 ಮೊಟ್ಟೆ ಸಿಗ್ತಾ ಇತ್ತು. ಈ ವೆದರ್ ಚೇಂಜ್ ಆದಷ್ಟೇ ಕಮ್ಮಿ ಆಗುತ್ತೆ. ಚೇಂಜ್ ಆಗಿ ಕೋಲ್ಡ್ ಆಗ್ತಿದ್ದಂಗೆನೆ ಆಟೋಮೆಟಿಕಲಿ ಹೀಟ್ ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೂ ಹೌದು ನಿಮ್ಗೆ ಪ್ರೊಡಕ್ಷನ್ ಬರೋದಿಲ್ಲ. ಕರೆಕ್ಟ್. ಭೂಮಿಗೆ ಒಂದು ಬೀಜ ಹಾಕಿದ್ರು ಕೂಡ ಆ ಭೂಮಿ ಹೀಟಲ್ಲಿದ್ರೆ ಮಾತ್ರ ಅದು ಮೊಳಕೆ ಹೊಡೆಯುತ್ತೆ. ಕರೆಕ್ಟ್. ಮಾಯಿಶ್ಚರ್ ಇದ್ದಾಗ ಆಗಲ್ಲ ಎಲ್ಲ ನ್ಯೂಟ್ರಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಪ್ರಾಣಿಗಳು ಅಷ್ಟೇ, ಗಿಡಗಳು ಅಷ್ಟೇ. ಈ ಸ್ಕಿನ್ ತುಂಬಾ ನೈಸ್ ಇರುತ್ತೆ, ಸಾಫ್ಟ್ ಇರುತ್ತೆ, ನವಿಲ್ಗರಿ ತರ ಇರುತ್ತೆ. ಅದೇ ಇಲ್ಲ ಅಂದ್ರೆ ಇದೆಲ್ಲ ಒಂಥರ ಪರ್ಕಳ ತರ. ನಿಮ್ಗೆ ಕೋಳಿ ಹೆಲ್ತಿ ಆಗಿದ್ರೆ ಮಾತ್ರ ಹೌದು ನೈಸ್ ಇರುತ್ತೆ, ಫುಲ್ ನೈಸ್ ಇರುತ್ತೆ. ನಿಮ್ಗೆ ನೈಸ್ ಇದೆ ಅಂತ ನಿಮ್ಗೆ ಅನ್ನೋದೇ ಇಲ್ಲ. ಕೋಳಿ ಟಚ್ ಮಾಡ್ಬೋದು ಫೀಲಿಂಗ್ ಇದೆ. ಮನೆ ಆಲ್ಮೋಸ್ಟ್ ಅಂತೂ ಭಾರಿ ಚೆನ್ನಾಗಿತ್ತು. ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇಲ್ಲಿ ಡೈವರ್ಟ್ ಮಾಡ್ಕೊಂಡ್ವಿ. ಅಟ್ಲೀಸ್ಟ್ 2,000 ಮಜ್ಜಿಗೆ ಸರ್, ಮಜ್ಜಿಗೆನಾ? ನಾಟಿ ಹಸುವಿನ ಮಜ್ಜಿಗೆ ಇದು. ಈಗ ಇದನ್ನೇ ಕೊಡೋದು ನಾವು ಕುಡಿಯೋಕ್ಕೆ. ಸರ್ ನೀವು ಯಾವತ್ತು 10,000, ಇನ್ನು 10,000ಗೆ ಎಷ್ಟು ದಿನ ಬೇಕು ಮಾಡೋಕ್ಕೆ ನಿಮಗೆ? ಇನ್ನೊಂದು 6 ತಿಂಗಳು ಬೇಕು. 6 ತಿಂಗಳಾದ್ಮೇಲೆ ನಾವು ಬರ್ತೀವಿ ಸರ್. 10,000 ನೋಡೋಕೆ ನನಗಂತೂ ಡ್ರೀಮ್ ಇದೆ. ಇಲ್ಲಿ ಹೆಂಗಿರ್ಬೋದು ನೋಡ್ಬೋದು ಅಂತ. ನೋಡಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅದ್ರ ಪಾಡಿಗೆ ಶೆಡ್ಡಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲ ನೋಡಿ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಹಿಂಗೆ ಟೋಟಲ್ಲು ಒಬ್ಬನೇ ಮೇಂಟೈನ್ ಮಾಡ್ತಿರೋದು ಇದನ್ನೆಲ್ಲ ಫುಲ್ಲು. ಬನ್ನಿ ಈಗ ಹೋಗ್ಬಿಟ್ಟು ಮೀಟ್ ಆಗಿ ತುಂಬ ಖುಷಿ ಆಯಿತು. ಫಾರ್ಮಿಗೆ ಹೋಗ್ಬಿಟ್ಟು ತುಂಬ ಖುಷಿ ಆಯಿತು ಸರ್, ತುಂಬ ಖುಷಿ ಆಯಿತು ನಿನ್ನ ಮೀಟ್ ಮಾಡಿಬಿಟ್ಟು. ಮತ್ತು ನಿಮ್ಮ ಐಡಿಯಾಸು ಅದೆಲ್ಲ ನೋಡ್ಬಿಟ್ಟು ಸಿಕ್ಕಾಬಿಟ್ಟು ಇನ್ಸ್ಪೈರು. ನನಗೂ ಅಷ್ಟೇ ಕೋಳಿ ಫಾರ್ಮ್ ನೋಡ್ಬಿಡುತ್ತೆ ಇನ್ನೂ ಚೆನ್ನಾಗೈತೆ. ಏನಣ್ಣ ಹೆಂಗಿತ್ತಲ್ಲ, ವೆರಿ ನೈಸ್. ಈಗ ಲೈಟಾಗಿ ಮಳೆ ಬರ್ತಾ ಇದೆ, ಸೊ ಸಿಗೋಣ ಸರ್. ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್ ಸರ್. ಬನ್ನಿ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that they